ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವ, ಅದರಲ್ಲಿ ಫಿಗರ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಐರನಿ ಅಥವಾ ವ್ಯಂಗ್ಯೋಕ್ತಿ ಎಂಬ ಒಂದು ಫಿಗರ್ ಆಫ್ ಸ್ಪೀಚ್ ಅಲಂಕಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೀನಿಂಗ್ ಆಫ್ ಐರನಿ. ಐರನಿ ಅಂತಂದಿದ್ರೆ ಕನ್ನಡದಲ್ಲಿ ವ್ಯಂಗ್ಯೋಕ್ತಿ ಅಂತಂದೇಳ್ಬಿಟ್ಟು ಕರಿತೀವಿ. ಐರನಿ ಈಸ್ ಎ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ದ ಇಂಟೆಂಡೆಡ್ ಮೀನಿಂಗ್ ಈಸ್ ಡಿಫರೆಂಟ್ ಫ್ರಮ್ ಆರ್ ಆಪೋಸಿಟ್ ಟು ದಿ ಲಿಟರಲ್ ಮೀನಿಂಗ್ ಆಫ್ ದಿ ವರ್ಡ್ಸ್. ಅಂದರೆ ಯಾವುದಾದ್ರೂ ಹೇಳುವಂಥ ಒಂದು ಮಾತು ನೇರವಾದಂಥ ಒಂದು ಅರ್ಥಕ್ಕಿಂತ ಭಿನ್ನವಾದ ಅಥವಾ ವಿರುದ್ಧವಾದ ಒಂದು ಅರ್ಥವನ್ನ ಸೂಚಿಸಿದ್ರೆ ಅದನ್ನ ನಾವು ಐರನಿ ಅಥವಾ ವ್ಯಂಗ್ಯೋಕ್ತಿ ಅಲಂಕಾರ ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಸಮೇತವಾಗಿ ನಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಮೊದಲನೇದಾಗಿ ವಾಟ್ ಎ ಬ್ಯೂಟಿಫುಲ್ ಡೇ. ಓಕೆ, ಇದರ ಅರ್ಥ ಏನಂದ್ರೆ ಎಂತಹ ಸುಂದರ ದಿನ. ಈ ಒಂದು ಮಾತನ್ನ ಸ್ಪೀಕರ್ ಯಾವಾಗ ಹೇಳಿದ್ದಾರೆ ಅಂದ್ರೆ ಭಾರಿ ಮಳೆ ಸುರಿಯುವಂತ ಒಂದು ಸಂದರ್ಭದಲ್ಲಿ. ಅಂದ್ರೆ ಅವನು ಇಂಡೈರೆಕ್ಟ್ ಆಗಿ ಅದು ಚೆನ್ನಾಗಿಲ್ಲ ಅಂದ್ರೆ ಬ್ಯಾಡ್ ಅಥವಾ ನಾಟ್ ಬ್ಯೂಟಿಫುಲ್ ಅಂತ ಹೇಳೋ ಬದಲು ಇಂಡೈರೆಕ್ಟ್ ಆಗಿ ಎಂತಹ ಸುಂದರ ದಿನ ಅಥವಾ ವಾಟ್ ಎ ಬ್ಯೂಟಿಫುಲ್ ಡೇ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಗಿ ಹೇಳ್ತಾರೆ. ಇದನ್ನೇ ನಾವು ಐರನಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಐರನಿ. ಅಂದರೆ ಐರನಿಯಲ್ಲಿ ಪ್ರಮುಖವಾಗಿ 5 ವಿಧಗಳು ಕಂಡುಬರ್ತವೆ. ವರ್ಬಲ್ ಐರನಿ, ಸಿಚುಯೇಷನಲ್ ಐರನಿ, ಡ್ರಾಮಾಸ್ಟಿಕ್ ಐರನಿ ಅಂಡ್ ಕಾಸ್ಮಿಕ್ ಐರನಿ ಅಂಡ್ ಸೋಕ್ರಾಟಿಕ್ ಐರನಿ ಅಂತಂದೇಳಿ. ಇದರಲ್ಲಿ ಪ್ರಮುಖವಾಗಿ 3 ವಿಧಗಳು ಇಂಪಾರ್ಟೆಂಟ್. ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ವರ್ಬಲ್ ಐರನಿ. ವರ್ಬಲ್ ಐರನಿ ಮೀನ್ಸ್ ಮೌಖಿಕ ವ್ಯಂಗ್ಯ ಅಂತೇಳಿ. ವಾಟ್ ಎ ಬ್ಯೂಟಿಫುಲ್ ಡೇ ಡ್ಯೂರಿಂಗ್ ಹೆವಿ ಸ್ಟೋಮ್. ಓಕೆ, ಎಂಥ ಸುಂದರ ದಿನ ಅನ್ನುವಂಥದ್ದು ಭಾರಿ ಮಳೆ ಸುರಿಯುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು. ಇದು ಮೌಖಿಕವಾಗಿ ಅಂದರೆ ಮಾತಿನ ಮೂಲಕ ಹೇಳುವಂಥದ್ದು. ವಂಡರ್ಫುಲ್, ಐ ಫೇಲ್ಡ್ ದಿ ಎಕ್ಸಾಮ್. ಅದ್ಭುತ, ನಾನು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದೆ. ಓಕೆ, ಈ ರೀತಿಯಾಗಿ ಹೇಳುವಂಥದ್ದನ್ನು ನಾವು ಮೌಖಿಕ ವ್ಯಂಗ್ಯ ಅಥವಾ ವರ್ಬಲ್ ಐರನಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಸಿಚುಯೇಷನಲ್ ಐರನಿ. ಅಂದರೆ ಪರಿಸ್ಥಿತಿ ಜನ್ಯ ವ್ಯಂಗ್ಯ ಅಂತಂದು ಹೇಳ್ಬಿಟ್ಟು. ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಎ ಫೈರ್ ಸ್ಟೇಷನ್ ಕ್ಯಾಚಸ್ ಫೈರ್. ಓಕೆ, ಅಗ್ನಿಶಾಮಕ ಕೇಂದ್ರವೇ ಬೆಂಕಿಗೆ ಆಹುತಿ ಆಯಿತು. ಅಂದರೆ ಅದೇ ನಂದಿಸುವಂಥದ್ದು. ಹೌದಾ, ಅದೇ ಬೆಂಕಿಗೆ ಆಹುತಿ ಆಗುವಂಥದ್ದು ಹೇಳುವಂಥದ್ದು. ದ ಟ್ರಾಫಿಕ್ ಪೊಲೀಸ್ ಆಫೀಸರ್ ಗೆಟ್ ಎ ಟ್ರಾಫಿಕ್ ಟಿಕೆಟ್. ಟ್ರಾಫಿಕ್ ಆಫೀಸರೇ ಟ್ರಾಫಿಕ್ ದಂಡವಕ್ಕೆ ಬೀಳುವಂಥ ಒಂದು ಪರಿಸ್ಥಿತಿ. ಈ ರೀತಿಯಾಗಿ ಎ ಲೈಫ್ ಗಾರ್ಡ್ ನೀಡ್ಸ್ ಎ ರೆಸ್ಕ್ಯೂ. ಅಂದರೆ ಜೀವ ರಕ್ಷಕನಿಗೆ ರಕ್ಷಣೆ ಬೇಕಾಗುತ್ತದೆ. ಈ ರೀತಿಯಾಗಿ ಅಂದರೆ ಪರಿಸ್ಥಿತಿ ಜನ್ಯವಾಗಿ ವ್ಯಂಗ್ಯವಾಗಿ ಮಾತನಾಡೋದನ್ನು ನಾವು ಸಿಚುಯೇಷನಲ್ ಐರನಿ ಅಂತಂದೇಳ್ಬಿಟ್ಟು ಕರಿತೀವಿ. ಡ್ರಾಮಾಸ್ಟಿಕ್ ಐರನಿ ಅಂದರೆ ನಾಟಕೀಯ ವ್ಯಂಗ್ಯ ಅಂತೇಳಿ. ದ ಆಡಿಯನ್ಸ್ ನೌಸ್ ದಿ ವಿಲನ್ ಈಸ್ ಹೈಡಿಂಗ್ ಬಟ್ ದ ಹೀರೋ ಡಸ್ ನಾಟ್. ಓಕೆ, ಖಳನಾಯಕ ಎಲ್ಲಿ ಅಡಗಿದ್ದಾನೆ ಎಂಬುದು ಪ್ರೇಕ್ಷಕರಿಗೆ ಗೊತ್ತಿರುತ್ತೆ, ಆದರೆ ಆ ಒಂದು ನಾಯಕನಿಗೆ ಗೊತ್ತಿರಲ್ಲ. ಈ ರೀತಿಯಾಗಿ. ಓಕೆ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ. ಲವ್ಲಿ ವೆದರು, ಪರ್ಫೆಕ್ಟು, ವಂಡರ್ಫುಲ್ಲು, ಎ ಫೈರ್ ಸ್ಟೇಷನ್ ಕ್ಯಾಚಸ್ ಫೈರ್, ಎ ಪೊಲೀಸ್ ಆಫೀಸರ್ ಗೆಟ್ ಅರೆಸ್ಟೆಡ್. ಇವುಗಳು ಯಾವ ಒಂದು ಟೈಪ್ ಆಫ್ ಐರನಿಗೆ ರಿಲೇಟೆಡ್ ಅಂತಂದೇಳ್ಬಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆದರೆ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.